ಗಮ್ಮಂತ ಸನ್ನಿ ಆಗಲ್ಲ. ಇವಾಗ ಇಟ್ಟಿರೋ ಹೆಸರಿನ ನಕ್ಷತ್ರದ ಮೇಲೆ ಇಟ್ಬಿಟ್ಟು ನಾವು ಹೆಸರು ಹೇಳಲ್ಲ. ವೇದ ಅಮೃತೇನಾಮೃತಂ ಗುರಿಂ ತಸ್ಮೈ. ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನನ್ನ ಪಾಪುದು ನಂದು ಸ್ವಪ್ನೀರಿಗಿಂತ ಮುಂಚೆ ಹಿಂದಿನ ದಿನ ಈ ಥರ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೋತಾ ಇದ್ದಿದ್ದು. ಎಲೆ ಅಡಿಕೆ ಚರ್ಪ್ ಏನು ಮಾಡಿರ್ತೀವಿ ಅದು ನಾಮಕರಣದಲ್ಲಿ ಕೊಡಬೇಕಲ್ವಾ, ಮತ್ತು ತೆಂಗಿನಕಾಯಿನ ಎಲ್ಲ ಕವರ್ಗೆ ಹಾಕ್ತಾ ಇದ್ದಿದ್ದು ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡಿದ್ದೀನಿ. ಸೊ ಮತ್ತೆ ನಾಮಕರಣದ ದಿನ ಏನಾಯಿತು ಅಂತ ನೋಡಿ, ಹಾಗೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಂದೇ ತೊಗೊಂಡ್ಬಿಡು ಫಸ್ಟು. ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ನನ್ನ ನಂದು ಪಾಪುದು ಸ್ವಪ್ನೀರು ಮತ್ತು ನಾಮಕರಣ ಪಾಪುದು. ಆ್ಯಂಡ್ ನಾವು ಲಿಂಗಧಾರಣೆ ಅಂದರೆ ಲಿಂಗ ಹೆಚ್ಚಾಗಿರೋದ್ರಿಂದ ಲಿಂಗಧಾರಣೆ ಫಂಕ್ಷನ್ ಕೂಡ ಮಾಡ್ತಾ ಇದ್ದೀವಿ. ಅಂದರೆ ಹುಟ್ಟು ಲಿಂಗ ಕಟ್ಟಿಸ್ತಾ ಇರೋದು ಪಾಪುಗೆ. ಸೊ ಇನ್ನೂ ನಮಗೆ ನೀರು ಕುದೀತಾ ಇದೆ, ಇನ್ನೂ ಸ್ನಾನಕ್ಕೆ ಹಾಕಿಲ್ಲ ನನಗೆ ಪಾಪುಗೆ. ಅದಕ್ಕೆ ಅಂದರೆ ಈ ವಿಡಿಯೋದಲ್ಲಿ ನೀವು ಇದೆಲ್ಲ ನೋಡ್ಬೋದು. ನಾಮಕರಣ ಪ್ಲಸ್ ಸ್ವಪ್ನೀರದು ಶಾಸ್ತ್ರಗಳು ಏನೇನಾಗಿರುತ್ತೋ ಅದು. ಆಮೇಲೆ ನನ್ನ ಮಗುಗೆ ಏನು ಹೆಸರಿಟ್ವಿ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆದರೆ ಈ ವಿಡಿಯೋದಲ್ಲೇ ಪಾಪು ಫೇಸ್ನ ರಿವೀಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಲೇಟಾಗಿ ಬರುತ್ತೆ. ಸೊ ನಿಮಗೆ ಬೇಗ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ ಡ್ಯೂ ಟು ಸಮ್ ಹೆಲ್ತ್ ಇಶ್ಯೂಸ್ ಅಂತ ನಾನು ಆಲ್ರೆಡಿ ಕಮ್ಯುನಿಟಿಯಲ್ಲಿ ಹಾಕಿದ್ದೀನಿ, ಕಮ್ಯುನಿಟಿ ಟ್ಯಾಬ್ಸಲ್ಲಿ. ಸೊ ಅಲ್ಲಿ ಹೇಗೆ ಪ್ರಿಪರೇಷನ್ಸ್ ಆಗ್ತಿದೆ, ಏನೆಲ್ಲ ಪೂಜೆ ಕಾರ್ಯಕ್ರಮಗಳಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ಸ್ಟೇ ಟ್ಯೂನ್ಡ್. ಹೂನಮ್ಮ, ಸೊ ಪಾಪುನ ಪ್ರತಿಯೊಂದು ಸತಿ ಕರ್ಕೊಂಬರ್ಬೇಕಾದ್ರೂ ನಾಮಕರಣದ ದಿನ ಅತ್ತೆ ಆದವರು ಅದು ಜಾಗಟೆ ಥರ ಬಾರಿಸ್ಕೊಂಡು ಬರಬೇಕಂತೆ. ಸೊ ಆ ಪ್ರೊಸೀಜರ್ ಆಯಿತು. ಅದಾಗಿದ್ದಾದಮೇಲೆ ಪಾಪುಗೆ ಸ್ನಾನ ಆಯಿತು. ನೋಡಿ ನನ್ನ ಮಗ ಹೇಗಿದ್ದಾನೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾವುದೇ ಥರದ ಇಮೋಜಿ ಆಗಲಿ ಬ್ಲರ್ ಆಗಲಿ ಈ ವಿಡಿಯೋದಲ್ಲಿ ನಾನು ಮಾಡೋಕ್ಕೆ ಹೋಗಲ್ಲ. ಅವ್ನ ಫೇಸ್ನ ಕೂಡ ಇಲ್ಲೇ ರಿವೀಲ್ ಮಾಡ್ತೀನಿ. ಸೊ ಸ್ನಾನ ಎಲ್ಲ ಆಯಿತು. ಅವನದು ಸ್ನಾನ ಎಲ್ಲ ಆಗಿದ್ದಾದಮೇಲೆ ಅವನಿಗೆ ಸಾಂಬ್ರಾಣಿ ಹಾಕ್ತಾಯಿದ್ದಾರೆ. ಸೊ ಸಾಂಬ್ರಾಣಿನ ಏನು ಕೈಗೆ, ಕಾಲಿಗೆ, ಕಿವಿಗೆ, ತಲೆಗೆ ಎಲ್ಲದಕ್ಕೂ ಹಾಕ್ತಾರೆ, ಮಗುಗೆ ಥಂಡಿ ಆಗಬಾರ್ದು ಅಂತ ಹೇಳ್ಬಿಟ್ಟು. ಬಟ್ಟೆ ಕೊಡೋಮ್ಮ, ಮಗು ಸೊ ಆಮೇಲೆ ಸಾಂಬ್ರಾಣಿ ಎಲ್ಲ ಹಾಕಿದಾದ್ಮೇಲೆ ಅವನ ಮುಖಕ್ಕೆ ಏನು ಕಾಟಿಗೆ ಎಲ್ಲ ಇಕ್ಕಿದ್ರು ಅಕ್ಕ. ಅದಾಗಿದ್ದಾದಮೇಲೆ ಸಾಂಬ್ರಾಣಿ ಹೊಗೆನ ಹಬ್ಬೆನ ಅವನ ಬಟ್ಟೆಗೆ ತಗೊಂಡು ಅವನ ಮೈಗೆಲ್ಲ ಹೊಗೆನ ಅಂದರೆ ಬಿಸಿ ಕಾಪ್ತಾ ಕೊಡ್ತಾ ಇದ್ದಾರೆ ಅವನಿಗೆ, ಯಾವುದೇ ಥರದ ಥಂಡಿ ಆಗಬಾರ್ದು ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ನಿಮಗೆ ಹೇಳಿದ್ದೆ ಅವನಿಗೆ ಹೆಲ್ತ್ ಇಶ್ಯೂ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲ. ಆ್ಯಂಡ್ ಗೊತ್ತಿರೋರಿಗೆ ಗೊತ್ತಿರುತ್ತೆ
ಅಂದರೆ ನನ್ನ ಯಾರು ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ ಇದ್ದೀರೋ ಫಾಲೋ ಮಾಡ್ತಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ ಅವನಿಗೆ ಯೂರಿನ್ ಇನ್ಫೆಕ್ಷನ್ ಆಗಿತ್ತು. ಸೊ ಅದಕ್ಕೆ ನೋಡಿ ಸ್ವಪ್ನೀರ್ ದಿನವೂ ಪಾಪ ಅವನಿಗೆ ಕವರ್ ಹಾಕಿ ಎಲ್ಲ ಸ್ನಾನ ಮಾಡಿಸಿದ್ದು. ಆ ಕೈಯಲ್ಲಿ ಡೈಲಿ IV ಹಾಕ್ತಿದ್ರು ಅವನಿಗೆ. ಕ್ಯಾನುಲಾ ಎಲ್ಲ ಕೈಯಲ್ಲಿ ಹಂಗೆ ಇದೆ. ಆ ಡ್ರಿಪ್ಸ್ ಥರ ಇಂಜೆಕ್ಷನ್ ಡ್ರಾಪ್ಸ್ ಎಲ್ಲ ಹಾಕ್ತಾರಲ್ಲ ಅದನ್ನ ಕ್ಯಾನುಲಾ ಅಂತಾರೆ. ಅದು ಸ್ಲ್ಯಾಬ್ ಎಲ್ಲ ಹಾಕ್ಬಿಟ್ಟು ಕ್ಯಾನುಲಾ ಎಲ್ಲ ಮಾಡಿದರು. ಪಾಪ ಅವನಿಗೆ ಕಷ್ಟ ಆಗ್ತಿತ್ತು ಅಂದ್ರೂ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ವಿ. ಎಲ್ಲರನ್ನೂ ಇನ್ವೈಟ್ ಮಾಡಿದ್ರಿ ಅಂದ್ಬಿಟ್ಟು ಅವತ್ತೇ ಮಾಡಿದ್ರಿ. ಆಮೇಲೆ ಬಟ್ಟೆ ಎಲ್ಲ ಹಾಕಿದ್ದಾದಮೇಲೆ ಈ ಥರ ದೃಷ್ಟಿ ತೆಗಿತಾ ಇರೋದು ಅವನಿಗೆ. ಅಂದರೆ ಏನು ಕಿಸ್ರು ನೀರೆಲ್ಲ ಮಾಡಿಬಿಟ್ಟು ಏನು ಸಾಂಬ್ರಾಣಿಗೆ ಯೂಸ್ ಮಾಡಿರ್ತೀವಲ್ಲ ಕೆಂಡ, ಅದರಲ್ಲಿ ದೃಷ್ಟಿ ತೆಗಿಯೋದು. ಅದಾಗಿದ್ದಾದಮೇಲೆ ಅವನಿಗೆ ಇದು ಕಟ್ತಾ ಇದ್ದಾರೆ, ಏನು ಉಡ್ದಾರ ಕಟ್ತಾ ಇದ್ದಾರೆ. ಸೊ ಬೆಳ್ಳಿ ಉಡ್ದಾರ, ಮತ್ತು ಅದ್ರ ಜೊತೆಗೆ ಅದು ಸೊಂಟ ಸೈಜ್ ಚಿಕ್ಕದಿರತ್ತಲ್ಲ, ಸೊ ಹಾಗಾಗಿ ಕಪ್ಪು ದಾರ ಹಾಕ್ಬಿಟ್ಟು ಉಡ್ದಾರ ಕಟ್ತಾ ಇರೋದು. ನನ್ನ ಮಗ ಎಡಿಟ್ ಮಾಡ್ತಾ ಇದ್ರೆ ಪಕ್ಕದಲ್ಲಿ ಕುತ್ಕೊಂಡ್ರು ಬುರ್ರು ಅಂತ ಇದ್ದಾನೆ. ಆ ಸೌಂಡ್ಸ್ ಬಂದರೆ ಇಗ್ನೋರ್ ಮಾಡಿ. ಸೊ ಆ ಉಡ್ದಾರ ಕಟ್ಟಿ ಮತ್ತು ಕೈಗೆ ಕಾಲಿಗೆ ಎಲ್ಲ ದಾರ ಕಟ್ಟಿದ್ರು. ಮತ್ತು ಕಾಲಿಗೆ ಏನು ಕಾಲಂದಿಗೆ ಹಾಕಿದ್ದಾರೆ. ಸೊ ಮುಂದೆ ಆದಷ್ಟು ರಾವ್ ವಿಡಿಯೋ ಇಡೋಕ್ಕೆ ಟ್ರೈ ಮಾಡ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಕೆಲವೊಂದು ರಾವ್ ವಿಡಿಯೋಸ್ ಇಡ್ತೀನಿ, ಎಲ್ಲೆಲ್ಲಿ ಎಡಿಟಿಂಗ್ ಬೇಕಾಗಿರುತ್ತೋ ಅಲ್ಲಿ ಮಾತ್ರ ಎಡಿಟ್ ಮಾಡ್ತೀನಿ. ನನ್ನ ಮಗ ಎಡಿಟ್ ಮಾಡೋಕ್ಕೆ ಬಿಡ್ತಾಯಿಲ್ಲ. ಸೊ ರಾವ್ ವಿಡಿಯೋಸ್ನು ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನನ್ನ ಮಗ ಹೇಗಿದ್ದಾನೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ. ನಾನು ನಿಮ್ಮ ಕಮೆಂಟ್ಸ್ ನೋಡೋಕ್ಕೆ ಕಾತರದಿಂದ ಕಾಯ್ತಾ ಇರ್ತೀನಿ ಆ್ಯಂಡ್ ಪ್ರತಿಯೊಂದು ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು. ಅಲ್ಲೇ ನೋಡಕ್ಕ, ಇಲ್ಲಿ ಎದುರುಗಡೆ ಅಲ್ಲ ಆಮೇಲೆ ತೆಗ್ದಿಟ್ಬಿಡ್ತಾರಲ್ಲ, ಏನಕ್ಕೆ ಮತ್ತೆ ಸುತ್ತು ಪೂಜೆ ಆದ್ಮೇಲೆ ತೆಗ್ದಿಟ್ಬಿಡ್ತೀರಲ್ಲ. ಸೊ ಅದಾಗಿದ್ದಾದಮೇಲೆ ಅವನಿಗೆ ಕೈಗೆ ಉಂಗುರ ಹಾಕಿ ಅದು ಲೂಸ್ ಇರುತ್ತಲ್ವ, ಅದಕ್ಕೆ ದಾರ ಎಲ್ಲ ಸುತ್ತಿದ್ದಾರೆ. ಅಂದ್ರೂ ಅದನ್ನು ಮತ್ತೆ ಅವ್ನ ಕೈ ಕಟ್ಟಿರೋ ದಾರಕ್ಕೆ ಕಟ್ತಾ ಇದ್ದಾರೆ, ಉಂಗುರ ಎಲ್ಲನೋ ಬಿದ್ದೋದ್ರೆ ಅಂತ ಹೇಳ್ಬಿಟ್ಟು ಅದನ್ನೇ ಅವರು ಡಿಸ್ಕಷನ್ ಮಾಡ್ತಿದ್ದಿದ್ದು. ಸೊ ಅದಾಗಿದ್ದಾದಮೇಲೆ ಕಾಲಂದಿಗೆ ಹಾಕ್ತಿರೋದು. ಸೊ ಎಲ್ಲ ವಿಡಿಯೋ ಕ್ಲಿಪ್ನು ಇನ್ ಡೀಟೇಲಾಗಿ ನಿಮಗೆ ಹಾಕಿದ್ದೀನಿ. ಸೊ ಈ ಕಾಲಂದಿಗೆದು ಒಂದು ವಿಶೇಷ ಇದೆ. ಈ ಕಾಲಂದಿಗೆ ಬಂದು ಸುಮಾರು 40 ವರ್ಷದ ಹಳೆಯದು ಅನಿಸುತ್ತೆ. ಸೊ ಯಾವುದೇ ಮಗು ನಮ್ಮ ಮನೆಗಳಲ್ಲಿ ವಂಶದಲ್ಲಿ ಹುಟ್ಟಿದ್ರೂ ಅವ್ರಿಗೆಲ್ಲರಿಗೂ ಈ ಕಾಲಂದಿಗೆ ಹಾಕಿದಾರಂತೆ. ಆ್ಯಂಡ್ ಯಾವುದೇ ಮಗು ಊರಲ್ಲಿ ಯಾವುದನ್ನ ಮಗು ಆದ್ರೂ ನಮ್ಮವ್ರುಗಳ ಮಗು ಎಲ್ಲರಿಗೂ ಈ ಕಾಲಂದಿಗೆ ಕೊಟ್ಟಿದ್ದಾರೆ. ತುಂಬ ದಪ್ಪ ಇದೆ, ಅಂದರೆ ಮಕ್ಕಳು ಕಾಲುಗಳು ಎಲ್ಲ ಆಡಿಸ್ತಾ ಇರ್ತಾರೆ, ಕಾಲ ಮೇಲೆ ಕಾಲು ಹಾಕೊಂಡ್ರೆ ಏನೋ ಹುಷಾರಿಲ್ಲದೆ ಆಗತ್ತಂತೆ. ಸೊ ಇದು ಭಾರ ಇರುತ್ತೆ, ಮಕ್ಕಳು ಕಾಲ ಮೇಲೆ ಕಾಲು ಹಾಕ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಮನೆಗೂ ಅಂದರೆ ನಮ್ಮವ್ರ ಮನೆಗೆಲ್ಲ ಎಲ್ಲ ಪಾಪಗಳು ಹಾಕಿದ್ದಾದಮೇಲೆ ಇವಾಗ ನನ್ನ ಮಗನ ಟರ್ನು ಈ ಕಾಲಂದಿಗೆ ನನ್ನ ಮಗನ ಕಾಲಿಗೆ ಬಂದಿದೆ. ಸೊ ಇದ್ರದ್ದು ವಿಶೇಷತೆ ಹಾಗಿದೆ. ಇದು ಸುಮಾರು 40-45 ವರ್ಷದ್ದೇ ಹಳೆಯದು ಕಾಲಂದಿಗೆ. ತುಂಬ ದಪ್ಪ ಇದೆ. ಇವಾಗ ಈ ಥರ ಕಾಲಂದಿಗೆ ಬರೋದೇ ಇಲ್ಲ ಅಂತ ಅಂದ್ಕೊಳ್ಳಿ. ಮತ್ತು ಆಚೆ ಕಡೆ ತೊಟ್ಲನ್ನೆಲ್ಲ ಅರೇಂಜ್ ಮಾಡಿ ಅದನ್ನೆಲ್ಲ ಫಿಟ್ ಮಾಡಿ ಓನೆ ಕಂದ ನೋಡಿ. ಹೀಗೆ ನಾನು ಎಡಿಟ್ ಮಾಡೋಕ್ಕೆ ಕೂತ್ಕೊಂಡ್ರೆ ಅದನ್ನು ಕೂಡ ನಾನು ನಿಮಗೆ ಎಡಿಟ್ ಮಾಡಿ ಮತ್ತೆ ವಾಯ್ಸ್ ಓವರ್ ತೊಗೊಂಡಿಲ್ಲ. ಬಿಕಾಸ್ ಅದಕ್ಕೋಸ್ಕರನೇ ನಾನು ವೀಡಿಯೋಸ್ ಮಾಡೋಕ್ಕಾಗಲ್ಲ ಅಥವಾ ವೀಡಿಯೋಸ್ ಎಡಿಟ್ ಮಾಡೋಕ್ಕೆಲ್ಲ ಆಗಲ್ಲ ಪಾಪನ ಇಟ್ಕೊಂಡು ಅಂತ ಹೇಳ್ಬಿಟ್ಟು. ಸೊ ಏನು ಹೇಳ್ತಾ ಇದ್ದೆ ಅದನ್ನ ಕಂಟಿನ್ಯೂ ಮಾಡ್ತೀನಿ. ಸೊ ತೊಟ್ಲು ಎಲ್ಲ ಫಿಟ್ಟಿಂಗ್ ಆಗಿದ್ದಾದಮೇಲೆ ಅದಕ್ಕೆ ರೇಷ್ಮೆ ಸೀರೆ ಎಲ್ಲ ಹಾಕಿ ಅರೇಂಜ್ಮೆಂಟ್ ಮಾಡ್ತಿದ್ರು. ಸ್ವಾಮಿಗಳು ಬಂದು ಅವ್ರ ಪೂಜೆಗೆಲ್ಲ ಏನೇನು ಬೇಕು ಅಂತ
ಅವಣಿಸ್ಕೋತಾ ಇದ್ರು. ಸೊ ಅದರದ್ದು ವಿಡಿಯೋ ಕ್ಲಿಪ್ ಇದು. ಆಮೇಲೆ ತೊಟ್ಲುಗೆ ಡೆಕೋರೇಷನ್ ಮಾಡ್ತಿದ್ರು, ಫ್ಲವರ್ಸ್ ಎಲ್ಲ ಹಾಕ್ಬಿಟ್ಟು ಡೆಕೋರೇಷನ್ ಮಾಡ್ತಾಯಿದ್ರು. ಸೊ ಅದರದ್ದು ವಿಡಿಯೋ ಕ್ಲಿಪ್, ಇದು ಎಲ್ಲ ವಿಡಿಯೋ ಕ್ಲಿಪ್ ನಮ್ಮ ಹಸ್ಬೆಂಡ್ ತೊಗೊಂಡಿದ್ದಾರೆ, ನನ್ನ ಕಸಿನ್ ತೊಗೊಂಡಿದ್ದಾರೆ. ಸೊ ಅಲ್ಲಿ ಕೂತ್ಕೊಂಡು ಮಗು ಹೆಸರನ್ನ ಬರೀತಾ ಇದ್ದಾರೆ. ಸೊ ಮಗು ಹೆಸರೇನು ಅಂತ ಹೇಳ್ಬಿಟ್ಟು ನೀವು ಕೊನೆವರೆಗೂ ಈ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಸೊ ಮಗು ಹೆಸರನ್ನ ಒಂದು ಪ್ಲೇಟಲ್ಲಿ ಡೆಕೋರೇಟ್ ಮಾಡ್ತಿದ್ದಾರೆ. ಫಸ್ಟ್ ಮಗುವಿನ ತಂದೆ ಕೈಲಿ ಪೂಜೆ ಮಾಡಿಸ್ತಾರೆ. ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ಪೂಜೆ ಮಾಡ್ತಿರೋ ಕ್ರಮ ಇದು, ಅಥವಾ ಏನೋ ವಿಡಿಯೋ ಕ್ಲಿಪ್ ಅಂತಲೇ ಹೇಳ್ಬೋದು. ಸೊ ಹೆಂಗಂದ್ರಂಗೆ ಮಾತಾಡಿರ್ಬೋದು. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕಾನ್ಸಂಟ್ರೇಟ್ ಇಟ್ಟು ನಾನು ವಾಯ್ಸ್ ಓವರ್ ಕೊಡ್ತಿಲ್ಲ ಅಂತ ಅನಿಸುತ್ತೆ. ಏನೇನೋ ಇದರಲ್ಲಿ ಮಿಸ್ಟೇಕ್ಸ್ ಅನಿಸಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಸೊ ರಾ ವಿಡಿಯೋಸ್ನ ಹಾಕಿರ್ತೀನಿ, ನೋಡ್ಕೊಬನ್ನಿ. ಸೊ ಇವಾಗ ನಾನು ಎಡಿಟ್ ಮಾಡ್ತಾ ಇರೋದು ಇದನ್ನ. ಸೊ ನಾನು ನಿಮಗೆ ಮುಂಚೆ ನೋಡಿದ್ದ ವಿಡಿಯೋದಲ್ಲಿ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ನಾನು ಹೇಳಿದ್ದೆ ಇಮೋಜಿ ಹಾಕಲ್ಲ, ಫೇಸು ನನ್ನ ಪಾಪುನೇನು ಬ್ಲರ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ಬಟ್ ಒಂದು ಸತಿ ಅಪ್ಲೋಡ್ ಮಾಡಿ ಅದು ಯೂಟ್ಯೂಬ್ ಕಡೆಯಿಂದ ರಿಮೂವ್ ಆಗಿ ಏನೋ ಇಲ್ಲೀಗಲ್ಲು ಅಥವಾ ಇನ್ವಿಸಿಬಲ್ ಎಲ್ಲ ಆಯಿತು. ಯೂಟ್ಯೂಬ್ ಅವ್ರು ರಿಮೂವ್ ಮಾಡಿಬಿಟ್ಟಿದ್ರು ವಿಡಿಯೋನ. ಹಾಗಾಗಿ ನಾನು ಪಾಪು ಬಾಡಿನ ತೋರಿಸೋಂಗಿರಲಿಲ್ಲ. ಸೊ ಅದಕ್ಕೋಸ್ಕರ ಮತ್ತೆ ನಾನು ಎಡಿಟ್ ಮಾಡಿ ಎಲ್ಲ ಕಡೆ ಇಮೋಜಿ ಮತ್ತು ಬ್ಲರ್ ಮಾಡಿದ್ದೀನಿ. ಆ್ಯಂಡ್ ಸಾರಿ ಫಾರ್ ದ್ಯಾಟ್, ಆ ಥರ ಮಿಸ್ಟೇಕ್ ಆಗಿದ್ದಕ್ಕೆ. ಒಳಗಡೆ ಚೆನ್ನಾಗಿತ್ತಾಗ ಮೂಗಳು ಉಸಿರಾಡಕ್ಕೋ ಗಮ್ಮಂತ ಸನ್ನಿ ಆಗಲ್ಲ. ನನ್ನ ಮಗನ ಥರ ದಿನ ಹಿಂಗೆ ಮಲ್ಗೆ ಎದ್ದೇಳೋದಲ್ಲ, 2 ಸೆಕೆಂಡ್ಗೂ ಪ್ರಾಕ್ಟೀಸ್. ನನ್ಗಾಗಲ್ಲ ಇದು ಸ್ಮೆಲ್ಲು. ಹೋಗಿ ಅಕ್ಕ, ಮತ್ತೆ ಅದು ನಿಮ್ಗೆ ಕಾಫ್ ಬರ್ತೇನೋ. ಒಂಚೂರು ಆಚೆ ಹೋಗಿ ಬನ್ನಿ ಒಳಗಡೆ. ಹೋಗಿ ಮತ್ತೆ ಜಾಸ್ತಿ ದಿನ ಸಫರ್ ಆಗಬಾರ್ದು. ಅಷ್ಟೇನಾ? ಅಷ್ಟೇ ಇಲ್ಲ, ಬರುತ್ತೆ ಇಲ್ಲ. ನೀವು ಹಂಗೆ ಸ್ಟ್ರೈಟ್ ಆಗಿದ್ರೆ ಬೆನ್ನು ಸ್ಟಾರ್ಟ್ ಆಗೋಗುತ್ತೆ. ಅದೆಲ್ಲ ಮಾಡಬೇಡ. ಸೊ ಆಮೇಲೆ ನನಗೆ ಸ್ನಾನ ಮಾಡಿಸಿದಾಯಿತು. ಸ್ನಾನ ಆಗಿದ್ದಾದಮೇಲೆ ಹೇಗೆ ಮಗುಗೆ ಸಾಂಬ್ರಾಣಿ ಎಲ್ಲ ಹಾಕಿದ್ರು ಆ ಥರ ಬಾಣಂತಿ ಕೂಡ ಸಾಂಬ್ರಾಣಿ ಹೊಗೆ ಎಲ್ಲ ಹಾಕ್ತಾರೆ, ಸನ್ನಿ ಆಗದಿರ ಇರಲಿ ಅಂತ ಹೇಳ್ಬಿಟ್ಟು. ಸೊ ಅದು ಹಾಕಿದ್ದು ವಿಡಿಯೋ ಕ್ಲಿಪ್ ನೀವು ಹಿಂದೆ ನೋಡಿದ್ದು. ಆ್ಯಂಡ್ ಅದಾಗಿದ್ದಾದಮೇಲೆ ನಾನು ರೆಡಿ ಆದೆ. ಸೊ ಕಂಪ್ಲೀಟಾಗಿ ರೆಡಿ ಆಗಿದ್ದಾದಮೇಲೆ ಗಂಗೆ ಪೂಜೆ ಅಂತ ಮಾಡ್ತಾರೆ. ಸೊ ಗಂಗೆ ಪೂಜೆ ಮಾಡೋಕ್ಕೆ ಇಲ್ಲಿ ಬಂದಿದ್ದು. ಸೊ ಆ ವಿಡಿಯೋ ಕ್ಲಿಪ್ನ ನೋಡ್ಕೊಬನ್ನಿ. ಅದನ್ನು ರಾ ವಿಡಿಯೋ ಹಾಕ್ತೀನಿ ನೆಕ್ಸ್ಟ್. ಬರುತ್ತೆ ನೀರು, ಅದು ತೊಟ್ಟಿಡುತ್ತೆ ಅಂತ ನಾನೇ ಕ್ಲೋಸ್ ಮಾಡಿದ್ದೀನಿ ಅಷ್ಟೇ. ಅದನ್ನ ಕೋತಿಗಳು ಕವರ್ ತೆಗಿಬೇಕು. ಇಲ್ಲ, ಇಲ್ಲಿ ಸ್ಟಾಪ್ ಮಾಡಿ ಅಲ್ಲಿ ಸ್ವಲ್ಪ ಇಲ್ಲಿ ಮಾಡಬಾರ್ದು.
ಕೊಡ್ಬೇಕಂದಿಲ್ಲ ಹಂಗಾಗಿ ಶ್ರೀ ಇಕ್ಕಲ್ರಿ ದೊಡ್ಡವ್ರ ಇಕ್ಕಲ್ರಿ ಅಲ್ಲ 5 ಜನ ಇದ್ದಾರೆ. ಅವರು ಇದ್ದಾರೆ 6 ಜನ 9 ಜನ 8 ಹೋಗ್ತಾರೆ. ಇವಳು ಪ್ರಿಯಾನು ಸೇರಿ 9 ಸ್ನಾನ ಮಾಡಿಸ್ದಾಗೆ ಇದಾರೆ ಅಲ್ವಾ? ಮಗುವಿಗೆ ಒಟ್ಟಾಗಿ 3 ಹೆಸರನ್ನ ಇಡ್ಬೇಕಾಗಿ ಬರುತ್ತೆ. ಮೊದಲನೇದು ನಿಮ್ಮ ಮನೆ ದೇವರ ಹೆಸರನ್ನ, ಎರಡನೇದು ನಿಮ್ಮ ಹಿರಿಯರಲ್ಲಿ ಒಬ್ಬರ ಹೆಸರನ್ನ, ಕೊನೆಯದಾಗಿ ವ್ಯಾವಹಾರಿಕ ನಾಮ ನಕ್ಷತ್ರ ನಾಮ ಅಂತ ಹೇಳ್ತೀರಲ್ವ ಆ ಹೆಸರನ್ನ ಇಡ್ಬೇಕಾಗಿ ಬರುತ್ತೆ. ನಿಮ್ಮ ಮನೆ ದೇವರ ಹೆಸರಲ್ಲಿ ಯಾವ ಹೆಸರನ್ನ ಇಡ್ಬೇಕು ಅನ್ನೋದನ್ನ ನೀವು ನಿರ್ಧಾರ ಮಾಡ್ಕೊಳ್ಳಿ. ನಿರ್ಧಾರ ಮಾಡ್ಕೊಳ್ಳಿ, ನಮ್ಗೆ ಆದ್ಮೇಲೆ ಹೇಳಿ. ಮತ್ತೆ ಹಿರಿಯರ ಹೆಸರಲ್ಲಿ ಏನ್ ಇಡ್ಬೇಕು ಅಂತಿದ್ದೀರಾ ಅದನ್ನು ನಿರ್ಧಾರ ಮಾಡ್ಕೊಂಡು ನಮ್ಗೆ ಆದ್ಮೇಲೆ ಹೇಳಿ. ಹೆಸರು ಇಡ್ಬೇಕಾದ್ರೆ ಅದನ್ನ ಇಟ್ಟಿರೋದೇ ಸ್ವಾಮಿ ಹೆಸರು. ಇವಾಗ ಇಟ್ಟಿರೋ ಹೆಸರಿನ ನಕ್ಷತ್ರದ ಮೇಲೆ ಇಟ್ಬಿಟ್ಟು ಅಷ್ಟೇ ತಾನ. ಸರ್, ಇದರಲ್ಲಿ ನೀವು ಹೆಸರು ಏನಂತ ಹೇಳ್ಬೇಕು ಅಂತಿದ್ದೀರೋ ಹಿರಿಯರ ಹೆಸರು ಮನೆ ದೇವರ ಹೆಸರು ಓಂಕಾರಂ ಲಿಖಿತ್ವಾ ತಂಡುಲ ಪಾತ್ರಾಯಾಂ ಕುಲದೇವತ ನಾಮ ಓಂ ಕುಲದೇವತಾ ನಾಮಾಂಚ ವೀರಭದ್ರೇಶ್ವರ ನಾಮಾಯಾನ್ ಲಿಖಿತ್ವಾ ಯಜಮಾನಸ್ಯ ಧರ್ಮಕಾಂತಾಯಃ ಸಮೇತ ಅನಾಮಿಕ ಅಂಗುಲೇನ ಕುಲದೇವತಾ ವೀರಭದ್ರೇಶ್ವರ ನಾಮಾಂಚ ಲಿಖಿತ್ವಾ ಓಂ ಅಸುನೀತೆ ಪುದರಸ್ಮಾಸು ಚಕ್ರಪುಣಃ ದೇಹಿ ಭೋಗಮಂಗೋ ಉಕ್ಷೇಮಾಸು ಮಚ್ಚರತಮೃತೆ ಮರ್ಯಾನ ಸ್ವಸ್ತಿ ಓಂ ಭೂಃ ಓಂ ಭೋಃ ಓಂ ಸ್ವಃ ಭೂರ್ಭುವಃ ಸ್ವಃ ನಾಮದೇವತಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಭಸ್ಮ ಪರಿಕಲ್ಪಯಾಮಿ ದಿವ್ಯ ಪರಿಮಳ ಗಂಧಾಂ ಧಾರಯಾಮಿ ಅಲಂಕರಣಾರ್ಥ ಅಕ್ಷತಾಂ ಸಮರ್ಪಯಾಮಿ ನಾನಾವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ಧೂಪಮಾಗ್ರಾಪಯಾಮಿ ಧೂಪಾನಂತರೇ ದೀಪಂ ದರ್ಶಯಾಮಿ ರಣ್ಯಪಾರ್ತಿಮೋ ಗುಣಂ ದದಾತಿ ಮಧುಭ್ಯೋ ಆ ಹೆಸರನ್ನ ಮಗುವಿನ ಕಿವಿನಲ್ಲಿ 3 ಬಾರಿ ಓಂ ಯೋ ವೈಥಾಂ ಬ್ರಹ್ಮಣೋ ವೇದಾಮೃತೇನ ಓಂ ತೇಸಿ ನಾಮಾಯಾಂಚಲಿತ್ವಾ ಓಂ ಭೂಃ ಓಂ ಭುವಃ ಭೂರ್ಭುವಃ ಸ್ವಃ ನಾಮದೇವತಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಭಸ್ಮ ಪರಿಕಲ್ಪಯಾಮಿ ಧಾರಯಾಮಿ ಅಲಂಕರಣಾರ್ಥ ದಿವ್ಯದೀಪಮಾಗ್ರಾಪಯಾಮಿ ಧೂಪಾನಂತರೇ ಸಪ್ತನಾಮಾಯಾಂ ಕಂಠೇ ನಾಶ್ರಾವಹಿತ್ವಾ ಓಂ ಯಜ್ಞೇನ ಯಜ್ಞಮಯಂತ ದೇವಾಃ ಮತ್ತೆ ನೀವೊಂದು ಜೋಡಿಸಿದಿರಲ್ವಾ ಅದನ್ನ ತಗೊಂಬನ್ನಿ. ಈಗ ಪುರುಹೋಚರಿತ ಗೋತ್ರೋದ್ಭವಸ್ಯ ಯಜಮಾನಸ್ಯ ಧರ್ಮಕಾಂತಾಯಃ ಜ್ಯೇಷ್ಠಪುತ್ರಾಯಾಂಚ ನಾಮದೇವತ ಸ್ವರೂಪಾಯ ಮಹಾಪರಮೇಶ್ವರಂ ಆವಾಹ್ಯಾನ್.
मौर्या नाम देवताम् आवाह्या सुनीते पुनरस्मासु जक्नुप्रहादेहि भोगं यो पक्षेमा सूर्यमुच्चरन्तमणवते मणयान स्वस्ति वम्बुः वम्बुः वं स्वः भूर्भुवः स्वः नामदेवतमावाहयामि स्थापयामि पूजयामि नामदेवताभ्यो नमः शुद्धोदकस्नानं समर्पयामि वस्तुपरिकल्पयामि दिव्यपरिमळा गन्धां धारयामि अलङ्करणार्थे अक्षतां समर्पयामि नानाविध परिमलपत्रपुष्पाणि समर्पयामि दशाङ्गगुग्गुलं धूपं सुगन्धं च मनोहरं कೈ ಟಚ್ ಮಾಡ್ಕೊಳ್ಳಿ ಅಲ್ಲ ನೀವು ಮಾಡಿ ಪರವಾಗಿಲ್ಲ दशाङ्गगुग्गुलं धूपं सुगन्धं च मनोहरं कपिला धूप संयुक्तं धूपोऽयं कृतं दीपमाग्रापयामि धूपान्ते दीपं दर्शयामि कुमारश्रीपितरं वन्दमानं प्रतीरनाम रुद्रोपयतं पूरे एर्धकारं सत्पतिं द्रमिष्टे सुस्तम्भेः सुदारकृष्णै कर्पूराङ्गणनीराजनं दर्शयामि ನೀರಾಜನಾಂತೆ ಆಚಮನಂ ಸಮರ್ಪಯಾಮಿ ನಾವು ಮೌರ್ಯಾದ ಹೆಸರನ್ನ ಮಗುವಿಗೆ ಇಡಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದೇವೆ. ಅದಕ್ಕೆ ಮನೆ ದೇವರಾದಂತಹ ವೀರಭದ್ರ ಸ್ವಾಮಿಯ ಅನುಗ್ರಹ ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡು ಹಾರ್ತಿ ಓಂ ಧ್ರುವಂ ದೇ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂ ಚ ಇಂದ್ರಶ್ಚ ಅಗ್ನಿಶ್ಚ ರಾಷ್ಟ್ರಂ ಧಾರಯತಾನ್ ಧ್ರುವಂ ಧ್ರುವಂ. ಇದನ್ನ ಒಬ್ರು ತಗೊಂಡು ಇಲ್ಲಿರುವಂತಹ ಹಿರಿಯರ ಎಲ್ಲಾರ ಕೈಯಲ್ಲಿ ಮುಟ್ಸಿ ನಮಸ್ಕಾರ ಮಾಡ್ಕೊಳ್ಳಿ. ಮಗುವಿಗೆ ಲಿಂಗಧಾರಣೆ ಮಾಡುವಂತಹ ಲಿಂಗನೂ ಇದರಲ್ಲೇ ಇದೆ, ಜೊತೆಗೆ ನಾಮಕರಣಕ್ಕೆ ಶಾಸ್ತ್ರ ಮಾಡುವಂತಹ ಹೆಸರು ಬರ್ದಿರುವಂತಹ ಲೇಖನಿಗೂ ಸಹ ಅದರಲ್ಲೇ ಇದೆ. ಅದ್ರಲ್ಲಿ ಹೆಸರು ಬರ್ದಿದೆ, ಅದು ಕೆಳಗಡೆ ಕಾಣಲ್ಲ, ಅದಕ್ಕೋಸ್ಕರ ಇಲ್ಲಿ ಇನ್ನೊಂದಿದೆ. ಮಗುಗೆ ಏನಂತ ಹೆಸರು ಇಡ್ತಿದಾರೆ ಅಂತ ಎಲ್ಲಾರು ಓದ್ಕೊಳ್ಳಿ, ಇದ್ರಲ್ಲಿದೆ. ನಾವು ಕೇಳ್ತೀವಿ, ಎಲ್ಲಾರು ಗಟ್ಟಿಯಾಗಿ ಕಲಿಬೇಕಾಗುತ್ತೆ. ಆಗೋದಲ್ವಾ? ತಗೊಳ್ಳಿ, ಇದೊಬ್ರು ತಗೊಳ್ಳಿ, ಎಲ್ಲಾರು ತೋರಿಸಿ. ಮಗುವಿನ ಸೋದರ ಭಾವ ಅವೆಲ್ಲ ಎಬ್ಬರಿಸ್ಬೇಕು ಅಂದ್ರು ಅವ್ನು ಮಲಗದೆ. ಓಂ ನವಜಾತ ಶಿಶುನಃ ಶಿವಾನುಗ್ರಹ ಪ್ರಾಪ್ತ್ಯರ್ಥೆ ಶಿವದೀಕ್ಷಾಂಗಭೂತೇನ ಲಿಂಗಧಾರಣಾಂ ಕೃತ್ವಾ ಕರ್ಣೇನ ಸೋದ್ರ ಮಾವಂದ್ರನ್ ಕರ್ಸಿ ಪಾಪ ಇಲ್ಲಿ ವೇಟ್ ಮಾಡಿಸ್ತಾ ಇದ್ದೀರಾ? ನಾವು ಹೆಸರು ಹೇಳಲ್ಲ. ಭದ್ರಂ ಕರ್ಣೇ ವಿಶೃಣೋ ಯಾಮ ದೇವಾಃ ಭದ್ರಂ ಪಶ್ಯೇ ಮಾಕ್ಷವಿರ್ಯಜತ್ರಾಃ ಸ್ಥಿರೈರಂಗೈಃ ತುಷ್ಟುವಾಗಂ ಸಸ್ತನೂಭಿಃ ವ್ಯಸೇಮ ದೇವಹಿತಂ ಯಧಾಯುಃ. ಓಂ ನವೋ ನವೋ ಭವತಿ ಜಾಯಮಾನೋಗ್ನಾ ಕೇತುರ್ಸುಧಾ ಮತ್ತಗ್ರೇ ಭಾಗಂ ದೇವೇ. ನಕ್ಷತ್ರ ಪ್ರಥಮ ಪಾಧೇನ ಸಿಂಹರಾಶೋ ಜಾತಸ್ಯ ನವಜಾತ ಶಿಶುನಃ ನಾಮಕರಣ ಮಹೋತ್ಸವಾಂಗ ಪೂಜಾನಿ ಚ ಕರಿಷ್ಯೆ ಆಶೀರ್ವಾದಂ ಕೃತ್ವಾ ತದಂಗತ್ವೇನ ಸಮಸ್ತೇನ ಶ್ರಾವಯಿತ್ವಾ. ಮಗುವಿಗೆ ಏನಂತ ಹೆಸರಿಟ್ಟಿದೆ? ಮಗುವಿಗೆ ಏನಂತ ಹೆಸರಿಟ್ಟಿದೆ? ಮಗುವಿಗೆ ಏನಂತ ಹೆಸರಿಟ್ಟಿದೆ? ನಿದ್ದೆ ಮಾಡಾಗೆ ಸಿಕ್ಬಿಟ್ಟಿವಿ, ಹೆಸರಿಕ್ಕಿದ್ರೆ ಸರಿ ಬಿಡ್ರಿ, ಅವ್ನ ಎದ್ಮೇಲೆ ಹೇಳ್ರಿ ಅವನ ಹೆಸರು. ದೋಷ ಏನ್ ಬರೋದಿಲ್ಲ, ಎಲ್ಲಾರು ಸಹ ಆಶೀರ್ವಾದ ಮಾಡೋದು ಅಕ್ಷತೆಯನ್ನ ಹಾಕಿ. ಓಂ ಯೋ ವೈತಾಂ ಬ್ರಹ್ಮಣೋ ವೇದ ಅಮೃತೇನಾಮೃತಂ ಪುರಿಂ ತಸ್ಮೈ ಬ್ರಹ್ಮಚ ಬ್ರಹ್ಮಚ ಆಯು ಕೀರ್ತಿಂ ಪ್ರಜಾಂ ದದುಃ ದೀರ್ಘಮಾಯುಃ.
ಬೆರಳು ತೋರಿಸು. ಅದು ನೆಕ್ಸ್ಟ್ ಇಕ್ಕು ಪಾಪುಗೆ. ಅಮ್ಮ ಕೈ ಚಿಕ್ಕ ಸೋದ್ರ ಮಾವನ್ಗೆ ಸ್ವಾಮಿ ಇವ್ರ ಮತ್ತೆ ಮಗುವಿನ ಅಜ್ಜಿ ತಾತ ಮತ್ತೆ ಹಿರಿಯರು ಮುಂದೆ ಬನ್ನಿ, ಬಂದು ಮಗು ನಿಲ್ಸ್ಕೊಂಡು ಮುಂದೆ ನಿಂತ್ಕೊಳ್ಳಿ. ಅವ್ರು ನಮಸ್ಕಾರ. ಜನಿಸಿದ ಮಕ್ಕಳು ತಿನ್ನಾಕ್ಬಿಡ್ತಾರೆ. ಫೋಟೋ ತಗೊಳ್ಳಿ. ಅವರು ತಾತ ಆಯ್ತಮ್ಮ. ಇವ್ರಿಗಾಗಿ ಅರ್ಶ ಗುಂಡ್ ಮಾಡ್ಬಿಟ್ಟು ಆರ್ತಿ ನಾನು ಅಷ್ಟೇ. ಈಗ ಆರತಿ ಎತ್ತಿ ಆಮೇಲೆ ಬೇಕಾದ್ರೆ ಅವಳು ಕೂರಿಸ್ತಾರೆ. ಪೂಜೆ ಮಾಡೋರೆಲ್ಲ ನೀವು ಆರ್ತಿ ಬೇಕಾದ್ರೆ ಮತ್ತೆ ಮಾಡ್ಬೋದು, ಲಾಸ್ಟ್ ಅಲ್ಲಿ ಒಮ್ಮೆ ಮಾಡ್ಬೇಕಾಗುತ್ತೆ. ಫೋಟೋ ಸೆಷನ್ ಎಲ್ಲ ಮಾಡ್ತೀರಲ್ವ ಈಗ, ಆದ್ಮೇಲೆ ಲಾಸ್ಟ್ ಅಲ್ಲಿ ಮಾಡ್ಕೋಬೇಕು. ಮತ್ತೆ ಎಬ್ಬರಿಸ್ಬೋದಾ? ಈಗ ಆರ್ತಿ ಮಾಡಿ ಬಿಡ್ಸಿ. ಅಲ್ಲ ಆಶೀರ್ವಾದ ತಗೊಂಡ್ರು ದೀಪಕ್ ಅದಾಯ್ತು. ಅಲ್ಲ ಸೆಪರೇಟ್ ಆಗಿ ತಗೊಂಡಿಲ್ಲ. ಸೊ ಮಗುದು ನಾಮಕರಣ ಆಯಿತು. ನಾಮಕರಣ ಆಗಿ ಎಲ್ಲರಿಗೂ ನಾವು ಆಶೀರ್ವಾದ ತಗೊಂಡ್ವಿ. ಎಲ್ಲರದು ಮಗುಗೆ ಮತ್ತು ನಮಗೆ ಎಲ್ಲರೂ ಆಶೀರ್ವಾದ ಮಾಡಿದ ವಿಡಿಯೋನ ನೋಡಿದ್ರಿ. ಇವಾಗ ತೊಟ್ಲು ಪೂಜೆ ಮಾಡ್ತಿದ್ದಾರೆ. ತೊಟ್ಲಿಗೆ ಹಾಕೋ ಶಾಸ್ತ್ರ. ಸೊ ತೊಟ್ಲು ಪೂಜೆ ಅಂತ ಹೇಳಿದ್ರೆ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರುತ್ತೆ. ಆ್ಯಂಡ್ ಇದರಲ್ಲಿ ಒಂದು ಟಿಪ್ ಏನು, ಮಗು ವಿದ್ಯಾಬುದ್ಧಿ ಎಲ್ಲ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಮಗು ತಲೆನ ಎಲ್ಲಿಡ್ತೀವಿ ಅಲ್ಲಿ ಒಂದು ನೋಟ್ ಪ್ಯಾಡು ಒಂದು ಬುಕ್ ಇಡ್ತಾರಂತೆ. ಸೊ ಆವಾಗ ಮಗುಗೆ ಸರಸ್ವತಿ ಒಲಿಯುತ್ತೆ ಅಂತ ಒಂದು ನಂಬಿಕೆ. ಸೊ ಹಾಗಾಗಿ ಮಗುನ ಎಲ್ಲಿ ತಲೆ ಇಡ್ತೀವೋ, ಯಾವ ಕಡೆಗೆ ಮಲಗಿಸ್ತೀವೋ ಅಲ್ಲಿ ಒಂದು ಬುಕ್ಕು ಮತ್ತು ಒಂದು ಪೆನ್ನ ಇಟ್ಟರು.
ಮೂರಾಯ್ತು ಇನ್ನೊಂದಿಬ್ಬರು ಒಂದು ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ ನಾವಿಬ್ರು ಸೇರಿ ಕೊಡ್ತೀವಿ. ಏನ್ ಆಸ ಮಾಡ್ತಾ ಇದ್ಯಾ? ಅವಳು ಉಪ್ಪಿಟ್ಟು ಅವನ್ ಯಾಕೆ ಹೊಡಿತೀರಾ? ಪುಷ್ಟಿ ಈ ಕಡೆ ಇಬ್ರು ಒಂದ್ 3 ಜನ ಸರಿ ಹಂಗೆ ತೂಗ್ ಬಿಟ್ಟು ಎತ್ಕೊಳ್ಳಿ. ಈಗ ಕಲ್ಲ ನಿಂತ್ಕೊಳ್ಳಿ. ಕಲ್ಲ ಕೆಳಗಡೆಯಿಂದ ಕೊಡ್ಬೇಕು. ಮತ್ತೆ ಹಾಗೆ ಇಡಿ. ಮತ್ತೆ ಎತ್ಕೊಳ್ಳಿ. ನಿಧಾನಕ್ಕೆ ಚಿಕ್ಕ ಮಕ್ಳಾಗಲ್ಲ, ಸ್ವಲ್ಪ ದೊಡ್ಡವರು. ಅದನ್ನೇ ಅದೇ ಅವನು 5 ದಿನ ಇಟ್ಕೊಂಡ್ರೆ ನಮ್ಮ ಮಗುವಿನ ಹಾಕೋದಿ. ಅವಳನ್ನೇ ಹಾಕ್ಬಿಡಿ, ಪುಷ್ಟಿನ ಹಾಕ್ಬಿಡಿ. ಇನ್ನೊಂದ ಬಾರೆ ಅಷ್ಟೇ ಅಷ್ಟೇ ತಲೆ ತಗ್ಲುತ್ತಿಲ್ಲ. ಇಟ್ಕೊಳ್ಳೋ ಹಿಂಗೆ ಮೌರ್ಯ ಮೌರ್ಯ ಮೌರ್ಯ. ಇವಾಗ ಹಾಡು ಹೇಳ್ಬೇಕು. ಅಷ್ಟೇ ಆಡ್ಬೇಕು, ಅಷ್ಟೇ ವಾಯ್ಸ್ ಗೊತ್ತಲ್ಲ. ನೀವೇ ಆಡ್ಬೇಕು. ಸಾಂಗ್ ಹಾಕ್ಬಿಡೆ ಮೊಬೈಲಲ್ಲಿ ಒಂದು. ನೋಡಿದ್ರಲ್ಲ, ತೊಟ್ಲು ಶಾಸ್ತ್ರನೂ ಮುಗೀತು. ತೊಟ್ಲು ಶಾಸ್ತ್ರದಲ್ಲಿ ಸ್ಟಾರ್ಟಿಂಗು ಒಂದು ಕಲ್ಲನ್ನ ಇಡ್ತಾರೆ, ಗುಂಡ್ಕಲ್ಲನ್ನ. ಅಂದರೆ ನಾವು ಏನೇನ ಜಜ್ಜಕ್ಕೆ ಎಲ್ಲ ಇಟ್ಕೊಂಡಿರ್ತೀವಲ್ಲ ಮನೆಯಲ್ಲಿ, ಒಂದು ಕಲ್ಲು, ಆ ಕಲ್ಲನ್ನ ಇಟ್ಬಿಟ್ಟು ತೂಗ್ತಾರೆ. ಮಗು ಗುಂಗುಂಡಾಗಿ ಚೆನ್ನಾಗಿ ಮುದ್ದಾಗಿ ಬೆಳೀಲಿ ಅಂತ ಹೇಳ್ಬಿಟ್ಟು ಅದನ್ನ ಇಟ್ಟು 3 ಸತಿ ಅದನ್ನು ತೊಟ್ಲು ಕೆಳಗಡೆ ಕೊಟ್ಟು ಮತ್ತೆ ಮೇಲೆಯಿಂದ ಇಸ್ಕೋತಾರೆ 3 ಟೈಮ್ಸ್. ಈಗ ಎದ್ದಳ್ತಾನಷ್ಟೇ. ಹೆಣ್ಮಗುನ ಫಸ್ಟ್ ತೊಟ್ಲಿಗೆ ಹಾಕ್ತಾರೆ. ಹೆಣ್ಮಗು ಹುಟ್ಟಿದ್ರೆ ಗಂಡು ಮಗುನ ಫಸ್ಟ್ ತೊಟ್ಲಿಗೆ ಹಾಕ್ತಾರೆ. ಸೊ ಆ ಥರ 3 ಮಕ್ಕಳು ಇಲ್ಲ 5 ಮಕ್ಕಳನ್ನ ತೊಟ್ಲಿಗೆ ಹಾಕ್ತಾರೆ. ಸೊ ತೊಟ್ಲು ಶಾಸ್ತ್ರ ಮುಗ್ದಿದ್ದು ಆದಮೇಲೆ ಸೊ ಯಾರೇನೇನು ಗಿಫ್ಟ್ಸ್ ಎಲ್ಲ ಕೊಡಬೇಕಿತ್ತು ಅವರು ಗಿಫ್ಟ್ಸ್ನ ಕೊಡ್ತಿದ್ದಾರೆ. ಅರಿಶಿನ ಕುಂಕುಮ ಕೊಟ್ಟು ಏನೇನೆಲ್ಲ ಪಾಪಕ್ಕೆ ತಂದಿದ್ರು ಅದನ್ನೆಲ್ಲ ನನ್ನ ಕೈಲಿ ಕೊಡ್ತಿದ್ದಾರೆ. ಸೊ ಅದರದ್ದು ವಿಡಿಯೋ ಕ್ಲಿಪ್ಸ್ ಇದು. ಮತ್ತು ರಾ ವಿಡಿಯೋ ಕ್ಲಿಪ್ಸ್ ಸ್ವಲ್ಪ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕ್ತಾ ಇರೋ ವೀಡಿಯೋಸ್ ನಿಮಗೆ ಫಸ್ಟ್ ಕಾಣುತ್ತೆ. ಸೊ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬೇಗ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್. ದ್ರವಿಣ ಶಸ್ತ್ರಸ್ಯ ದ್ರವಿಣೋಧರಸ್ಯ ತ್ರಯಾಂಸತೋ ದೀರ್ಘಮಾಯುಃ ಶತಮಾನಂ ಭವತಿ ಶತಾಯುಃ ಪುರುಷಃ ಶತೀಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ದೀರ್ಘಮಾಯುಃ.
ಆಯುಷ್ಯ ಆರೋಗ್ಯ ಯಶಸ್ಸನ್ನ ಕೊಟ್ಟು ಸದಾ ಕಾಲ ಸಂತೋಷ ಎಸ್ ಆಯ್ತು ನಮ್ದು ಅದು ರಜನಪ್ಪ. ಸೊ ಬಾಣಂತಿ ಆದ್ರೂ ಅವತ್ತು ಮಾತ್ರ ನನಗೆ ಎಕ್ಸ್ಕ್ಯೂಸು. ಸೊ ಎಲ್ಲ ತಿನ್ಬೋದಾಗಿತ್ತು. ಸೊ ಎಲ್ಲ ಊಟನ ಚೆನ್ನಾಗಿ ಬಾರಿಸ್ದೆ. ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಟಾಟಾ, ಸಿ ಯು, ಟೇಕ್ ಕೇರ್.